ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ಬ್ಲಾಗ್ಸ್. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇವತ್ತು ನಾನು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಆಲ್ಮೋಸ್ಟ್ ಬೆಳಗ್ಗೆ ದಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಸೊ ಇವತ್ತು 4 ಗಂಟೆಗೆ ಶಾವಿಗೆ ಉಪ್ಪಿಟ್ಟು ಮಾಡ್ತಿದ್ದಾರೆ. ಸೊ ತೋರಿಸ್ಕೊಡ್ತೀನಿ ಸಿಂಪಲಾಗಿ ಯಾವ ಥರ ಮಾಡ್ಬೋದು ಕ್ವಿಕ್ಕಾಗಿ ಅಂತ. ಹಾಗೆ ಇವತ್ತು ನಮ್ಮ ಗಿಡದಲ್ಲಿ ಮೆಣಸಿನ್ಕಾಯಿ ಬಿಟ್ಟಿದೆ, ತೋರಿಸ್ಕೊಡ್ತೀನಿ ಅದುವೇ ಎಷ್ಟು ಕಾಯಿ ಬಿಟ್ಟಿದೆ ಏನೋ ಅಂತ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬನ್ನಿ ನಾನು ವ್ಲಾಗ್ನ ಶುರು ಮಾಡೋಣ. ನೋಡಿ ಗೈಸ್, ನಮ್ಮ ಗಿಡದಲ್ಲಿ ಹಸಿಮೆಣಸಿನ್ಕಾಯಿ ಬಿಟ್ಟಿದೆ. ಇಲ್ಲಿ ತೋರಿಸಮ್ಮ. ಸೊ ನೋಡ್ಬೋದು ಎಷ್ಟು ಪುಟ್ ಬಿಟ್ಟಿದೆ ಅಂತ. ಎಷ್ಟು 3 ಮೇಲ್ಮೇಲೆ ಬಿಟ್ಟಿದೆ, ಪರವಾಗಿಲ್ಲ. ಇದು ಸಣ್ಣ ಕಾಯಿ ಅಂತಾರಲ್ಲ, ಕಾಯಿ ಇರುತ್ತೆ ಇದು. ಕಾಳು ನಮ್ಮ ಗಿಡದಲ್ಲಿ ಬಿಟ್ಟಿರೋದು ಗಾಯ್ಸ್. ಇದು ಕೀಳು. ನೋಡಿ ಇಲ್ಲಿ 2 ಬಿಟ್ಟಿದೆ. ನಮ್ಮನ್ನು ಬೆಳೆಸ್ಬಿಟ್ರು ಗಾಯ್ಸ್. ಹುಡುಕ್ತಾರೆ ಬಿಡಲ್ಲ ಒಟ್ಟಿನಲ್ಲಿ. ನೋಡಿ ಎತ್ಕೊಂಡ್ರು. ಕಾಸ್ಟ್ಲಿ ದುನಿಯಾ. ಇಲ್ಲಿ ನೋಡಿ, ಇಲ್ಲ 2 ಬಿಟ್ಟು ಚಿಕ್ಕ ಚಿಕ್ಕದು. ಇಲ್ಲಿ ನೋಡಿ, ಇಲ್ಲಿ ಹಾಂ, ಅಲ್ಲಿ ಸಾಕು ಬಿಡು. ಇನ್ನೊಂದು ದಿವಸಕ್ಕೈತೆ. ತೋರಿಸಿ ಎಷ್ಟೈತೆ. ಈ ಕಡೆ ಬಾ. ನೋಡಿ ಗಾಯ್ಸ್, ಬೆಳಗ್ಗೆ ವ್ಯೂ ಎಷ್ಟು ಸಕ್ಕತ್ತಾಗಿದೆ ಅಂತ. ಎಷ್ಟಮ್ಮ? 6 ಅಂಗಡಿಯಲ್ಲಿ ಎಷ್ಟು ಹೇಳಿದೆ ರೇಟು? ಅಂಗಡಿಲಿ ಬೆಲೆ ಜಾಸ್ತಿ ಆಯಿತು, ಹಂಗೆ ಅವ್ರು ಮಾರ್ತಾರೆ. ನೀನು ಹೆಂಗೆ ಮಾಡ್ತೀಯಾ? ನಾನು ಯಾಕೆ ಮಾರಲಿ? ನಾವು ಮನೆಗೆ ಯೂಸ್ ಮಾಡ್ಕೋತೀವಿ ಗಾಯ್ಸ್. ಅವತ್ತು ಬೀಜಗಳು ಚೆಲ್ಲಿದೆ, ಎದ್ದಿತ್ತು. ಇದೆಲ್ಲ ಇತ್ತಾಗ ಕೊತ್ತಂಬರಿ ಸೊಪ್ಪಿನ ಬೀಜಗಳು ಚೆಲ್ಲಿದೆ. ನಮ್ಮ ಎಲ್ಲ ಥರ ನಾವು ಬೆಳೆಸ್ಬೇಕು ಅಂತ ಅಂದ್ಕೋತಾರೆ ಸೊಪ್ಪುಗಳು. ತುಳಸಿ ಗಿಡ ಮಾತ್ರ ಮಸ್ತಾಗ್ಬಿಟ್ಟೈತೆ. ಎಲ್ಲ ಒಟ್ಟಿನಲ್ಲಿ ಬೆಳಗ್ಗೆ ಈ ಥರ ನೋಡೋಕೆ ಚೆಂದ, ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಎಳೆ ಬಿಸಿಲು ಸಖತ್ತಾಗಿರುತ್ತೆ ಮಾತ್ರ. ನುಗ್ಗೆ ಸೊಪ್ಪು ನೋಡಿ ಗಾಯ್ಸ್, ಬೆಳೀತಾ ಮೋಕ್ಷರು ಮಾಡಿ ಮೇಲೆ ಹೊಂಟೈತೈತೆ. ಕತ್ತರಿಸ್ಬೇಕು. ಯಾವಾಗ ಮಾಡೋಣ ನುಗ್ಗೆ ಸೊಪ್ಪು? ಭಾನುವಾರಕ್ಕ ಇನ್ನೂ 3 ದಿನ ಕಾಯಬೇಕು. ಆ ಕಡೆ ಎಲ್ಲ ಕಿತ್ಕೋತೀವಿ. ಈ ಕಡೆ ಸ್ವಲ್ಪ ಹೂವು ಬಿಟ್ಟಿದೆ, ಕಾಯಿ ಬಿಡ್ತೈತೆ ನೋಡ್ತಿದ್ದೀವಿ. ಕಾಯಿನೂ ಬಿಡ್ತಿಲ್ಲ ನಮ್ಮ. ನೋಡಬೇಕು. ಈಗ ನಮ್ಮ ತುಳಸಿ ಗಿಡಕ್ಕೆ ರಂಗೋಲಿ ಹಾಕಿಲ್ಲ, ರಂಗೋಲಿ ಹಾಕಬೇಕು. ನೋಡಿ ಗಾಯ್ಸ್, ಹಾಗೆ ನಮ್ಮಮ್ಮ ಕರ್ಬೇವಿನ ಸೊಪ್ಪು ಬೆಳೆಸ್ತಿದ್ದಾರೆ. ಸ್ವಲ್ಪ ಚಿಗುರು ಇಲ್ಲೊಂದೆರಡು ಬಲ್ತಿರೋದಿವೆ, ಅಂದರೆ ಸ್ವಲ್ಪ ಕಿತ್ಕೊಳ್ಳಲ್ಲ ಜಾಸ್ತಿ. ಇಲ್ಲೊಂದಿದೆ, ಇಲ್ಲೊಂದು, ಒಟ್ಟು 3 ಇದೆ. ಸೊ 3ರಲ್ಲಿ ಜಾಸ್ತಿ ನಮ್ಮಮ್ಮ ಬಲ್ತಿರೋದ ಕಿತ್ಕೊಳ್ಳೋದು, ಎಳ್ಸೋದು ಕಿತ್ಕೊಳ್ಳೋಲ್ಲ. ಇಷ್ಟೆಲ್ಲ ಕಿತ್ಕೊಂಡು ಏನು ಮಾಡೋಕ್ಕೆ? ಸಾಂಬಾರು ಮಾಡೋಕ್ಕೆ. ಸಾಂಬಾರು ಮಾಡ್ತೀವಿ ಬೆಳಗ್ಗೆ ನೀನು? ಇದೆಲ್ಲ ಉಪ್ಪಿಟ್ಟೆಲ್ಲ ಮಾಡ್ತಿರೋದು ನೀನು? ನಿಂಗೆ ಸಾಂಬಾರು ಮಾಡ್ಕೊಡ್ತೀನಿ. ನಿಂಗೆ ಈ ಥರ ಮನೇಲೆ ಈ ಥರ ಸೊಪ್ಪೆಲ್ಲ ಬೆಳೆಸ್ಬಿಟ್ಟು ಮಾಡೋಕ್ಕೆ ಇಷ್ಟನಾ? ಅಂಗಡಿನ ತಗೊಂಬಂದು ಮಾಡೋಕ್ಕೆ ಇಷ್ಟನಾ? ಮನೇಲಿ ಬೆಳೆದ್ರೆ ಅಂಗಡಿಲಿ ದುಡ್ಡು ಕೊಡೋ ಮಾತಿಲ್ಲ. ಇಷ್ಟಕ್ಕೇ ಒಂದು 2 ಕೊನೆ ಕೊಡ್ತಾರೆ. ಇದಕ್ಕೆ 5 ರೂಪಾಯಿ ಅಂತ. ಇದಕ್ಕೆ ಇನ್ನೊಂದು 2 ಕೊನೆ ಸೇರಿಸ್ತಾರೆ ಅಷ್ಟೇ. ಅದಕ್ಕೆ ಮೊದಲೇ ಯಾವಾಗಿಂದನೂ ಐತೆ. ನಾನು ಅವ್ರು ದೊಡ್ಡ ಮರ ಗೊತ್ತು. ಒಂದು ವಿಳ್ಯದೆಲ್ಲ ಗಿಡನ ಅಷ್ಟು ಛತ್ರಿ ಥರ ಇತ್ತು, ಬರ್ತಾ ಒಣಗೋಗ್ತೈತೆ. ಮೆಂತಿ ಸೊಪ್ಪು ಕಿತ್ಕೋಬೇಕು, ಅದು ಕಿತ್ತಿಲ್ಲ. ಇನ್ನು ಕನಕಾಂಬರದ ಗಿಡ ಹಾಕಿದ್ದಾರೆ ನಮ್ಮಮ್ಮ. ಇನ್ನು ಏನೂ ಮಾಡಿಲ್ಲ, ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಭಾನುವಾರ ಕರುವೆ. ಸೊ ನೋಡಿ ಗೈಸ್, ನಮ್ಮ ಇಲ್ಲಿ ಶಾವಿಗೆ ಉಪ್ಪಿಟ್ಟಿಗೆ ಒಗ್ಗರಣೆ ಮಾಡ್ತಾ ಇದ್ದಾರೆ. ಕಡಲೆಕಾಯಿ ಬೀಜ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಎಣ್ಣೆ, ಹಾಗೆ ಕಡಲೆಬೇಳೆ. ಕರೆಕ್ಟಾಗಿ ಹೇಳೋದನ್ನ ಹಂಗೆ ನಾವು ಕಣ್ಣಲ್ಲೇ ನೋಡಿದ ಕೂಡಲೇ ಹೇಳ್ಬಿಡ್ತೀವಿ. ಇನ್ನು ಯಾರು ಹಾಕ್ಬೇಕು? ಇಷ್ಟನಾ? ಇಲ್ಲಿ ಶಾವಿಗೆನ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಬಸ್ಕೊಂಡಿದ್ದಾರೆ ನಮ್ಮಮ್ಮ. ಶಾವಿಗೆ ಉಪ್ಪಿಟ್ಟು ನಂಗೆ ಇಷ್ಟ ಆಗ್ಬಿಡ್ತಾ ನೀನು ಮಾಡ್ತಿರೋದು. ಕರಿಬೇವಿನ ಸೊಪ್ಪು ಹಾಕಿದ್ದಾರೆ. ಒಗ್ಗರಣೆ ರೆಡಿಯಾಗಿದೆ. ಸ್ವಲ್ಪ ಇದು ಆರಿದ್ಮೇಲೆ ಎಲ್ಲ ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಫೈನಲಾಗಿ ಒಗ್ಗರಣೆ ಎಲ್ಲ ಮಾಡಿದ್ರಲ್ಲ, ಇವಾಗ ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ನಮ್ಮಮ್ಮ. ಸೊ ನೋಡ್ಬೋದು ಯಾವ ಥರ ಆಗಿದೆ ಅಂತ. ಸೊ ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೀನಿ.
ಸೇಮ್ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೋ ಸೇಮ್ ಅದೇ ಥರ ಇತ್ತು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ನಮ್ಮಮ್ಮ ಮಾಡೋ ಶಾವಿಗೆ ಉಪ್ಪಿಟ್ಟು ತುಂಬ ಇಷ್ಟ. ಇದರಲ್ಲಿ ರಾಗಿ ಶಾವಿಗೆ ಕೂಡ ಮಾಡ್ತಾರೆ. ಇವತ್ತು ನಾವು ಅಕ್ಕಿ ಶಾವಿಗೆಲಿ ಮಾಡಿದ್ದೀವಿ. ಸೊ ಸೂಪರಾಗಿತ್ತು ಟೇಸ್ಟ್ ಮಾತ್ರ. ಸೊ ಸೇಮ್ ಮ್ಯಾಗಿ ಫೀಲ್ ಬರುತ್ತಲ್ಲ ಅದೇ ಥರ ಇತ್ತು. ನನಗೆ ಎಲ್ಲೋದ್ರೂ ಶಾವಿಗೆ ಉಪ್ಪಿಟ್ಟೆ ಫೇವ್ರೇಟ್ ಹೇಳಬೇಕು ಅಂತಂದರೆ, ಅಷ್ಟು ಚೆನ್ನಾಗಿತ್ತು. ವೀಡಿಯೋಸ್ದು ಆಲ್ಮೋಸ್ಟ್ ನೋಟಿಫಿಕೇಷನ್ ಯಾರಿಗೂ ಹೋಗ್ತಿಲ್ಲ ಅಂತ ಅನ್ಕೋತೀನಿ ನಾನು. ಸೊ ಪ್ಲೀಸ್ ಹೋಗಿ ಚಾನಲ್ನ ಚೆಕ್ ಮಾಡಿ. ನಾನು ಡೈಲಿ ಬ್ಲಾಗ್ಸ್ ಹಾಕ್ತಾನೇ ಇದ್ದೀನಿ. ಇವಾಗ ಎಲ್ಲರೂ ತಿಂಡಿ ಮಾಡ್ಕೊಂಡು ಕೆಲ್ಸಕ್ಕೆ ಹೋದ್ರು. ಇವಾಗ ಮಧ್ಯಾಹ್ನ ಊಟಕ್ಕೆ ಏನಾದ್ರು ಮಾಡಬೇಕು. ಧ್ರುವನ್ ಕೇಳಿದಾಗ ಎಗ್ ರೈಸ್ ಮಾಡು ಅಂತಂದ. ಸೊ ತೋರಿಸ್ಕೊಡ್ತೀನಿ ಯಾವ ಥರ ಮಾಡ್ತೀನಿ ಏನು ಅಂತ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಿದ್ದೀವಿ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀವಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಫ್ರೈ ಆಗಬೇಕು. ನೆಕ್ಸ್ಟ್ ಈರುಳ್ಳಿ ಹಾಕ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಹಸಿ ವಾಸನೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಫ್ರೈ ಆಗೋವರೆಗೂ ಮೊಟ್ಟೆನ ಒಡೆದು ಒಂದು ಬಾಕ್ಸ್ ಹಾಕೊಳ್ಳೋಣ. ಸೊ ಈ ಥರ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. 6 ಮೊಟ್ಟೆ ಒಡೆದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ಮೊಟ್ಟೆ ಹೊಡ್ಕೊಂಡಿದ್ದೀವಲ್ಲ ಅದು ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನಾವು ಉಪ್ಪಿಟ್ಟು ಹೇಗೆ ಹುರಿತೀವೋ ರವೆನ ಆ ಥರ ಚೆನ್ನಾಗಿ ಹುರ್ಕೋಬೇಕು. ಸೊ ಮೊಟ್ಟೆ ಎಲ್ಲ ಬಿಡಿ ಬಿಡಿ ಆಗಿರಬೇಕು, ಆವಾಗಲೇ ಚೆನ್ನಾಗಿರೋದು. ಗರಂ ಮಸಾಲ 1 ಚಮಚ ಹಾಕ್ತಿದ್ದೀನಿ. ಧನಿಯಾ ಪೌಡ್ರು 1 ಚಮಚ. ಮೆಣಸು ಪೌಡ್ರು 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ, ಸ್ವಲ್ಪ ಖಾರವಾಗಿರಲಿ ಅಂತ. ಸೊ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಈ ಥರ ಆಗಿದೆ. ಸೊ ಇವಾಗ ರೈಸ್ನ ಮಿಕ್ಸ್ ಮಾಡಬೇಕು. ಇದಕ್ಕೆ ಅಚ್ಕಾರದ ಪುಡಿ ಏನು ಹಾಕೋಗಿಲ್ಲ, ಬರೀ ಮೆಣಸು ಪೌಡ್ರ್ ಒಂದಿದ್ರೆ ಸಾಕು. ಇಷ್ಟು ರೈಸ್ ಹಾಕ್ತಿದ್ದೀವಿ. ಸೊ ನೀವು ಮೊಟ್ಟೆ ಎಷ್ಟು ಹಾಕ್ತೀರೋ ಅದ್ರ ಮೇಲೆ ಡಿಪೆಂಡು ರೈಸ್ ಹಾಕೊಳ್ಳೋದು. ನೀವು 1-2 ಮೊಟ್ಟೆ ಹಾಕೊಂಡ್ರೆ 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ರೈಸ್ನ. ಇವಾಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನಿಂಬೆಹಣ್ಣು ಇಡ್ತಿದ್ದೀವಿ, ಹಾಗೆ ಕೊತ್ತಂಬರಿ ಸೊಪ್ಪು. ಸೊ ಫೈನಲಾಗಿ ಎಗ್ ರೈಸ್ ರೆಡಿಯಾಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮೈನಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್, ಟೇಕ್ ಕೇರ್.